ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇರೋ ಮನೆನ ಖಾಲಿ ಮಾಡಿ ಬೇರೆ ಮನೆಗೆ ಶಿಫ್ಟ್ ಆಗೋದೇ ಕಷ್ಟ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಮ್ಗಿರೋದೇ ಒಂದ್ ಮನೆ, ಅದು ರಾತ್ರೋರಾತ್ರಿ ಕೈ ತಪ್ಪು ಹೋಗುತ್ತೆ ಅಂದ್ರೆ ಹೇಗಣ ಸಹಿಸ್ಕೊಳ್ಳೋದು? ಅಣ್ಣ, ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ಹುಟ್ಟಾಗ್ಲಿಂದನೂ ಈ ಮನೆ ನಮ್ ಜೊತೆನೇ ಇದೆ. ಇವಾಗ ಹೆಂಗಣ್ಣ ಬಿಟ್ಟು ಹೋಗೋದು? ನಾನೆಲ್ಲೂ ಹೋಗಲ್ಲ, ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಅಣ್ಣ. ಹೋಗಲ್ಲ ಅಂದ್ರೆ ಬಿಡ್ತಾರ ರಮ್ಯಾ? ಹರಚಕೋರು ಮನೆ ಸಾಮಾನ್ ಜೊತೆ ನಮ್ಮನ್ನ ಆಚೆ ಎಸಿತಾರೆ. ತಲೆ ಮೇಲೆ ಸೋರಿಲ್ದೆ ಬದುಕ್ಬೇಕಾಯ್ತದೆ. ನಮ್ಮವ್ವ ಮಕ್ಕಳವ್ವ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ಆದ್ರೆ ಈಗ ಹಿಂಗಾಗೋಯ್ತಲ್ಲ. ನಮ್ಮವ್ವ ನೋಡ್ತಿದ್ದೀನವ್ವ ನಮ್ಮನ್ನ. ನೋಡ್ತಾನೆ ಈ ಕಡೆ. ಬೇಜಾರ್ ಮಾಡ್ಕೋಬೇಡ ಶಿವ, ಆ ಮಕ್ಕಳವ ನಿನ್ ಕೈ ಬಿಡಕ್ಕಿಲ್ಲ. ಹೆದ್ರಬೇಡ ಮಗ್ನಿ, ಹೆದ್ರಬೇಡ. ನಾನು ನೋಡ್ತಾನೆ ಇದ್ದೀನಿ, ಬೆಳಿಗ್ಗೆಯಿಂದ ಅಳ್ತಾನೇ ಇದ್ದೀರಾ. ಸ್ವಲ್ಪ ಕಣ್ಣೀರಿಗೂ ಟೈಮ್ ಕೊಡಿ. ಆ ಟೈಮಲ್ಲಿ ಸ್ವಲ್ಪ ಊಟ ಮಾಡಿ, ಆಮೇಲೆ ಮತ್ತೆ ವಾಪಸ್ ಬಂದು ಅಳ್ತಾ ಕೂರೋಣ, ಆಯ್ತಾ? ನಾನು ಅಷ್ಟು ಹೇಳ್ತಿದ್ದೀನಿ, ಹಂಗೆ ಕೂತಿದ್ದೀರಲ್ಲ, ಎದೇಳಿ ಎದೇಳಿ. ಅದಕ್ಕೆ ನಮ್ ನೋವು ಏನು ಅಂತ ನಿನಗೂ ಗೊತ್ತೈತೆ. ಇಂಥದ್ರಲ್ಲಿ ಊಟ ಸೇರ್ತೈತಾ? ನೀನೇ ಹೇಳು ರಾಣಿ. ಮನೆ ಇದ್ರೂ ಹಸುವಾಗುತ್ತೆ, ಮನೆ ಹೋದ್ರೂ ಹಸುವಾಗುತ್ತೆ. ಗುಡ್ಸ್ಲಲ್ಲಿದ್ರು ಅನ್ನನೇ ತಿನ್ಬೇಕು, ಅರಮನೆಯಲ್ಲಿದ್ರು ಅನ್ನನೇ ತಿನ್ಬೇಕು. ಇದರ ಅರ್ಥ ಏನು ಹೇಳು? ನಾವೇನೇ ಆಗಿದ್ರು ಏನೇ ಮಾಡಿದ್ರು ಅನ್ನ ತುಂಬ ಮುಖ್ಯ. ಆ ಅನ್ನನ ಯಾವತ್ತೂ ಕಾಯಿಸ್ಬಾರ್ದು. ಎದ್ದೇಳು ರಾಣಿ, ಊಟ ಹಾಕೊಂಡು ಬರೋಣ, ಎದ್ದೇಳು. ಅದಕ್ಕೆ ನಂಗೆ ಸಮಾಧಾನ ಮಾಡಕ್ ನೀನ್ ಏನೇನೋ ಹೇಳ್ಬೇಡ. ನೀನ್ ಏನ್ ಹೇಳಿದ್ರು ಗಂಟ್ಲಲ್ಲಿ ಅನ್ನ ಇಳಿಯಕ್ಕಿಲ್ಲ. ಅಯ್ಯ ನನ್ನ ಕಣ್ಣಂಕಳ ತುಟ್ಟು ನಂತವನೇ ಐತೆ. ಏನ್ ಕೊಡೋಣ ಅಂತ ಒದ್ದಾಡ್ತೀವನಿ. ಬೇಡ ಕಣ್ರವ, ನೀವು ಹಸ್ಕೊಂಡ್ರದು ನನ್ನ ಕೈ ನೋಡಕ್ಕಾಗಕ್ಕಿಲ್ಲ. ಊಟ ಮಾಡ್ರವ. ನೀವೆಲ್ಲರೂ ಹಸ್ಕೊಂಡ್ರನ್ನ ನನ್ನ ಕೈ ನೋಡೋಕ್ಕಾಗಲ್ಲ. ನನ್ ಸೊಸೆ ನಾನು ಆಡಿದ ಮಾತನ್ನೇ ಆಡ್ತಾವಳೆ. ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡಿ, ನಂಗೆ ಮೊದಲೇ ಕೋಪ ಜಾಸ್ತಿ. ಎಲ್ರಿಗೂ ಊಟ ಮಾಡಿಸ್ತೀನಿ, ಸುಮ್ಮನೆ ಊಟ ಮಾಡ್ಬೇಕಷ್ಟೆ. ಚೋಟು, ಎದ್ದೇಳು ಮೇಲೆ, ಎದ್ದೇಳು. ಮಾಡು. ಬೇಡ ಅದಕ್ಕೆ. ಬೇಡ ಅಂದ್ರೆ ಕೈ ಕಾಲು ಕಟ್ಟಿ ಊಟ ಮಾಡಿಸ್ತೀನಿ. ಊಟ ಬಿಡ್ತಾಳಂತೆ, ಊಟ ಮಾಡು. ರಾಣಿ ಬಾ ಅಂದೆ, ಬಾ. ಮಾಡು ರತ್ನ, ಬಾ. ಎಲ್ಲರೂ ತಿಂದ್ರು, ನಿನಗೆ ಸಪ್ರೇಟಾಗಿ ಹೇಳಬೇಕಾ?
ಭಾರತ್, ಹುಟ್ಟು ಬೆಳೆದಿರೋ ಮನೆಯೇ ನಮ್ಮ ಕೈ ಬಿಟ್ಟು ಹೋಯ್ತೈತೆ. ಆದ್ರೂ ರಾಣಿ, ಹೋಗಿ ಕೋಲ್ ತಗೊಂಡ್ ಬಾ. ಇವತ್ತು ಬಾಯಿ ಮೇಲೆ 4 ಕೊಟ್ಟಾದ್ರೂ ತಿನ್ನಿಸ್ತೀನಿ. ನೀ ಚಿಕ್ಕ ಹುಡುಗ ಆಗಿದ್ದಿದ್ರೆ ಸೊಂಟದ ಮೇಲೆ ಕೂರಿಸ್ಕೊಂಡು ಚಂದಮಾಮ ತೋರಿಸ್ತಾ ಊಟ ಮಾಡಿಸ್ತಿದ್ದೆ. ಈಗ ನಿನ್ನ ಎತ್ಕೊಳ್ಳೋಕ್ ಶಕ್ತಿ ನನ್ಗಿಲ್ಲ ಮಾವ. ಸುಮ್ಮನೆ ಬಾ, ಮಾಡು ಬಾ ಬಾ ಮಾವ. ಈ ಮನೆಗೆ ನಾನಲ್ಲವ ತಾಯಿ, ನೀನು ನೀನು ಈ ಮನೆಗೆ ತಾಯಿ. ಮಾದಪ್ಪಣ್ಣ ನಾಳೆ ಬೆಳಗ್ಗೆ ಒಳಗೆ ಊರಿಗೆ ಬಂದ್ರೆ ನಮ್ಮ ಮನೆ ಉಳಿತೈತೆ. ಇಲ್ಲ ಅಂದ್ರೆ ನಾವೆಲ್ಲದಕ್ಕೂ ಸಿದ್ಧವಾಗಿ ಇರಬೇಕು. ನೀವೆಲ್ಲರೂ ಮನೇಲಿರೋ ಸಾಮಾನೆಲ್ಲ ಕಟ್ಟಿಡಿ. ಮನೆ ಉಳಿದ್ರೆ ಉಳಿಲಿ, ಇಲ್ಲ ಅಂದ್ರೆ ನಮ್ಮವ್ವ ಮಕ್ಕಳವ ಹೆಂಗ್ ತೋರಿಸ್ತಾಳೋ ಆ ದಾರಿಲಿ ಹೋಗು. ಅಲ್ಲ ಅಣ್ಣ, ನಾವ್ ಎಲ್ಲಿ ಅಂತ ಹೋಗೋದು, ಎಲ್ಲಿ ಅಂತ ಇರೋದು? ಇರೋದೆಲ್ಲ ಹೆಣ್ಮಕ್ಳೇ ಅಲ್ವಾ? ಮನೇಲಿ ಇರೋದೆಲ್ಲ ಹೆಣ್ಮಕ್ಳೇ. ಆದ್ರೆ ಆ ಯೋಚನೆ ನಿಂಗಲ್ಲ ರತ್ನ. ನಮ್ಮನ್ನು ಊಟಿಸ್ಬಿಟ್ಟು ಅರ್ಧ ದಾರಿಲಿ ಹೊಂಟೋರ್ಲಲ್ಲ, ನಮ್ಮ ಅವ್ವಂಗ್ ಇರ್ಬೇಕಿತ್ತು. ಅವಳಿಗೆ ಆ ಯೋಚನೆ ಇದ್ದಿದ್ರೆ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾ ಮದುವೆಗೆ ಇಟ್ಟೊಂದು ಸಾಲ ಯಾಕೆ ಮಾಡಿದೆ ಗೊತ್ತಾ? ಅವ್ರ ಆಟೊಂದು ವರದಕ್ಷಿಣೆ ಕೇಳಿದ್ರು ಕೊಡಕ್ಕೆ ಯಾಕೆ ಒಪ್ಕೊಂಡೆ ಗೊತ್ತಾ? ನಮ್ಮ ಅವ್ವ ಮಾಡಿದ ಕೆಲಸಕ್ಕೆ ನಮ್ಮ ರತ್ನ ನಿಶ್ಚಿತಾರ್ಥ ಅರ್ಧಕ್ಕೆ ನಿಂತೋಯ್ತು. ಕೊಂಡು ಗೊತ್ತಾಗಿರೋ ಗಂಡಿನ ಕಡೆಯವರು ನಮ್ಮ ಮನೆ ವಿಷಯ ಎಲ್ಲ ಗೊತ್ತಾದ್ರೂ ಕೂಡ ಮದುವೆಗೆ ಒಪ್ಕೊಂಡ್ರು. ಅದಕ್ಕೆ ಅವ್ರು ಕೇಳಿರೋ ಎಲ್ಲ ವರದಕ್ಷಿಣೆಗೂ ಒಪ್ಕೊಂಡೆ. ಅವತ್ತು ನಮ್ಮ ಅವ್ವ ಹಂಗೆ ನಮ್ಮನ್ನು ಬಿಟ್ಟೋಗಿರ್ಲಿಲ್ಲ ಅಂದ್ರೆ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನಮ್ಮ ಮನೆಯೂ ಹರಾಜಿಗೆ ಬರ್ತಾ ಇರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಅವಳೇ ಇದಕ್ಕೆಲ್ಲ ಕಾರಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.